ಮಕ್ಕಳೇ ಕ್ವೆಶ್ಚನ್ ನೋಡಿ. ಎಕ್ಸಸೈಸ್ 1.2 ಅಲ್ಲಿ ಸೆಟ್ನಲ್ಲಿ ಇದನ್ನು ಬರೀತೀನಿ. ಇದು ಎಕ್ಸಾಂಪಲ್ನಲ್ಲಿ 6th ಕ್ವೆಶ್ಚನ್ ಮಾಡ್ತಿದ್ದೇನೆ. ಸೊ ನೋಡಿ, ಫ್ರಮ್ ದ ಸೆಟ್ ಗಿವನ್ ಬಿಲೋ ಸೆಲೆಕ್ಟ್ ದ ಈಕ್ವಲ್ ಸೆಟ್. ಇದರೊಳಗೆ ಈಕ್ವಲ್ ಸೆಟ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ n ಈಕ್ವಲ್ಸ್ ಟು n ಆಫ್ ಬಿ ಇರಬೇಕು. ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎರಡದ್ದು ಈಕ್ವಲ್ ಆಗಿರಬೇಕು. ಎರಡನೇದು ಏನಿರಬೇಕಂದ್ರೆ ಎಲಿಮೆಂಟ್ಸ್ ಆಫ್ ಎ ಶುಡ್ ಬಿ ಪ್ರೆಸೆಂಟ್ ಇನ್ ದ ಸೆಟ್ ಬಿ. ಸೆಟ್ ಬಿ ಅಲ್ಲಿ ಇರಬೇಕು. ಆಮೇಲೆ ಎಲಿಮೆಂಟ್ಸ್ ಆಫ್ ಬಿ ಶುಡ್ ಬಿ ಪ್ರೆಸೆಂಟ್ ಇನ್ ಎ. ಸೊ ನೋಡಿ, ಇದರೊಳಗೆ 2 4 8 12 1 2 3 4 ಹೀಗೆ ಎಲ್ಲ ನಂಬರ್ಸ್ ನೋಡಿದಾಗ ನಿಮಗೆ ಗೊತ್ತಾಗಲ್ಲ. ಈ 4 8 12 14 3 1 4 2 ಇದೆ. ಇದು ಮತ್ತು ಇದು ಸೇಮ್ ಇದೆ, ಸ್ವಲ್ಪ ಜಂಬಲ್ ಆಗಿದೆ ಅಷ್ಟೇ. 1 3 ಜಂಬಲ್ ಮಾಡಿ, ಇದನ್ನು ಜಂಬಲ್ ಮಾಡಿದ್ದಾರೆ. 1 3 ಜಂಬಲ್ ಮಾಡಿದ್ದಾರೆ, 2 4 ಜಂಬಲ್ ಮಾಡಿದ್ದಾರೆ ಅಷ್ಟೇ. ಈ ಜಂಬಲ್ ಮಾಡಿ ಬರೆದ್ರೆ ಇದನ್ನು ನೋಡಿ, 1 ಇದೆ, 2 3 4 ಇದು ಸೇಮ್ ಇದೆ. ಸೊ ಇಲ್ಲೇನು ಬರಿಬೋದು, ಬಿ ಈಕ್ವಲ್ಸ್ ಟು ಡಿ. ಮತ್ತು ನೋಡಿ -1 -1 0 a -1 ಇವೆರಡು ಸೇಮ್ ಇದ್ದಾವೆ. ಸೊ ಇಟ್ ವಿಲ್ ಬಿ ಎರಡು ಪೇರ್ ಸೇಮ್ ಇದ್ದಾವೆ. ಅಂದರೆ ಇವೆರಡು ಅಷ್ಟೇ ಸೇಮ್ ಇರೋದು. ಬಾಕಿದೆಲ್ಲ ನೋಡಿ, ಬಾಕಿದೊಳಗೆ 0 1 ಇದೆ, ಇದು 0 a ಇದೆ. ಸೊ ಇವೆರಡು ಈಕ್ವಲ್ ಇಲ್ಲ, ಇದು ಈಕ್ವಲ್ ಇಲ್ಲ. ಇದು ಈಕ್ವಲ್ ಇದೆ ಇದೇ ಸಂಗಡ, ಇದು ಈಕ್ವಲ್ ಇಲ್ಲ. ಸೊ ನೋಡಿ, ಟೋಟಲ್ 4 ಸೆಟ್ ಈಕ್ವಲ್ ಇದೆ, ಇವೆರಡು ಮತ್ತು ಇವೆರಡು. ಬಾಕಿವೆಲ್ಲ ನಾನ್ ಈಕ್ವಲ್ ಇದೆ. ಅಂದರೆ ಎಲಿಮೆಂಟ್ಸ್ ಇಲ್ಲ, ಸೇಮ್ ಇಲ್ಲ. ಎಲಿಮೆಂಟ್ಸ್ ಈಕ್ವಿವೆಲೆಂಟ್ ಇದ್ದಾವೆ, ಆದರೆ ಈಕ್ವಲ್ ಇಲ್ಲ ನೋಡಿ. ಮತ್ತು ಇದು ವಿಡಿಯೋ ಮುಗಿದ ನಂತರ ಹೈಪ್ ಅಂತೇಳಿ ಒಂದು ಆಪ್ಷನ್ ಇದೆ ಯೂಟ್ಯೂಬ್ನಲ್ಲಿ ಫಾರ್ ದ ನ್ಯೂ ಯೂಟ್ಯೂಬರ್ಸ್. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ, ಯಾಕೆಂದರೆ ನಮ್ಮಂಥ ನೀವು ಹೊಸ ಯೂಟ್ಯೂಬರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ನೋಡಿ, ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಏಕೆಂದರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಅರ್ಥವಾಗ್ತಿದೆ ಅಂಥೇಳಿ. ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನನಗೆ ಬೇರೆ ಎಲ್ಲ ಮಕ್ಕಳಿಗೆ ಅದನ್ನು ಹೋಗಿ ಮುಟ್ಟಿಸ್ಬೇಕು, ಎಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.